ಹಾಯ್ ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯನ ರುಚಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ಒಂದು ಬೆಂಡೆಕಾಯಿ ತೊಗೊಂಡು ಅದನ್ನು ತೊಳೆದು ಚೆನ್ನಾಗಿ ಒರೆಸಿ, ನೀರಿಲ್ಲದಂತೆ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಅದನ್ನು ಹೆಚ್ಚಿಟ್ಕೋಬೇಕು. ಮೀಡಿಯಮಾಗಿ ಹೆಚ್ಚಿಟ್ಕೊಳ್ಳಿ, ತುಂಬ ಸಣ್ಣಗೆ ಬೇಡ. ಹೆಚ್ಚಿಟ್ಕೊಂಡು ಅದನ್ನು ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಉರಿಬೇಕು. ಎಲ್ಲಿವರೆಗೂ ಅಂದರೆ ಅದು ಲೋಳೆ ಬಿಡೋವರೆಗೂ ಒಂದು 10 ನಿಮಿಷ ಟೈಮ್ ಆಗಬಹುದು. ಅಲ್ಲಿ ತನಕನೂ ಉರಿರಿ. ಹುರಿದ ನಂತರ ಚೆನ್ನಾಗಿ ಉರಿರಿ. ಅದನ್ನು ಕೈ ಆಡಿಸ್ತಾನೆ ಇರಬೇಕು. ತಳ ಹಿಡಿಯುತ್ತೆ, ಅದರ ಲೋಳೆಗೋಸ್ಕರ ತಳ ಹಿಡಿಯುತ್ತೆ. ಸೊ ಚೆನ್ನಾಗಿ ಹುರಿದ ನಂತರ ಇನ್ನೊಂದು ಕಡೆ ಇನ್ನೊಂದು ಬಾಣಲಿ ಇಟ್ಟು, ಬಾಣಲಿ ಕಾಯ್ದ ನಂತರ ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಅಡುಗೆ ಎಣ್ಣೆ ಹಾಕಿ, ನಾನಿಲ್ಲಿ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. 1 ಟೀ ಸ್ಪೂನು ಸಾಸಿವೆ ಹಾಕಿ, ಹಾಗೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ, ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಇದು ಸಿಡಿದ ನಂತರ ಜೀರಿಗೆ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿನೂ ಫ್ರೈ ಆಗೋವರೆಗೂ ಸ್ವಲ್ಪ ಉರಿರಿ. ಅದ ನಂತರ ಗ್ರೇಟ್ ಮಾಡಿ ಇಟ್ಕೊಂಡಂಥ ಒಂದು ಅರ್ಧ ಇಂಚು ಶುಂಠಿಯನ್ನು ಗ್ರೇಟ್ ಮಾಡಿ ಹಾಕಿ ಅದಕ್ಕೆ ಅದು ಎಲ್ಲ ಎಣ್ಣೆಲಿ ಬಾಡಿದ ನಂತರ ಅದಕ್ಕೆ ನಾವು ಒಂದು 3 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿರಿ. ಇದೆಲ್ಲ ಫ್ರೈ ಆದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ, ನಂತರ ಕರಿಬೇವಿನ ಸೊಪ್ಪು ಇದೆಲ್ಲ ಬಾಡಿದ ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ. ಈರುಳ್ಳಿ ಒಂದು 3 ಗಡ್ಡೆ ಇರಲಿ, ಸಣ್ಣದಾದರೆ, ದೊಡ್ಡದಾದರೆ 2 ಸಾಕಾಗುತ್ತೆ. ಸಣ್ಣಗೆ ಹೆಚ್ಚಿಟ್ಕೊಂಡು, ಮೀಡಿಯಮ್ಮಾಗಿ, ತುಂಬ ಸಣ್ಣಗೆ ಅಂತ ಏನು ಬೇಡ, ಹೆಚ್ಚಿಟ್ಕೊಂಡು ಅದನ್ನು ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಬೇಕು. ಬಾಡಿಸಿದ ನಂತರ ಅದಕ್ಕೆ ಟೊಮೊಟೊವನ್ನು ಆ್ಯಡ್ ಮಾಡಿ, ಟೊಮೊಟೊ ಬೇಗ ಬಾಡಬೇಕಂದ್ರೆ ಉಪ್ಪು ಹಾಕಿ, ಆದ ತಕ್ಷಣ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದ ನಂತರ ಅದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ, ಹಾಗೆ 1 ಟೀ ಸ್ಪೂನು ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನ್ ಫುಲ್ಲಾಗಿ ಖಾರದ ಪುಡಿ, ಮೆಣಸಿನ ಪುಡಿಯನ್ನು ಹಾಕಿ, ಖಾರ ಇರಲಿ, ಕೆಂಪು ಮೆಣಸಿನ ಬೇಡ, ಅಂದರೆ ಇದು ಬ್ಯಾಡಗಿ ಮೆಣಸು ಅಥವಾ ಕಾಶ್ಮೀರಿ ಮೆಣಸಿನ ಬೇಡ, ಹಾಕಿ ಚಿಟಿಕೆ ಅರಿಶಿನ ಹಾಕಿ, ಲೋಳೆ ಹೋಗಿರುವಂಥ ಬಾಡಿಸಿರುವಂಥ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸವಿಯಲು ರೆಡಿ. ನೀವು ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ.